ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿರ್ಮಲಾ BS. ನಾನು ಬೋಗಾದಿ ಸರ್ಕಾರಿ ಪ್ರೌಢಶಾಲೆ ಮೈಸೂರು ತಾಲೂಕಿನಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ಮಕ್ಕಳ ಹಿಂದಿನ ಅವಧಿನಲ್ಲಿ ನಾವು 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು, ಹೇಗೆ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಅದರ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಈ ದಿನ ಪ್ರಶ್ನೆ ಸಂಖ್ಯೆ 30. ಯಾವ ಪ್ರಶ್ನೆ ಬರುತ್ತೆ? ಅದರಲ್ಲಿ ಛಂದಸ್ಸು ಬರುತ್ತೆ. ಈ ಛಂದಸ್ಸನ್ನು ನಾವು ಹೇಗೆ ಉತ್ತರಿಸಬೇಕು, ಹೇಗೆ ಕಲಿಬೇಕು, ಅದಕ್ಕೆ ನಮ್ಮ ಸಿದ್ಧತೆಗಳು ಹೇಗಿರಬೇಕು, ಯಾವೆಲ್ಲ ಭಾಷಾಂಶಗಳು ಅದರಲ್ಲಿ ಇದೆ, ಛಂದಸ್ಸಿನಲ್ಲಿ ಯಾವ್ಯಾವುದಿದೆ ಪಠ್ಯಪುಸ್ತಕದಲ್ಲಿ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಮಕ್ಕಳ. ಛಂದಸ್ಸು ಅಂದ ತಕ್ಷಣ ನಮಗೆಲ್ಲರಿಗೂ ಪ್ರಸ್ತಾರ ಹಾಕೋದು ನೆನಪಾಗ್ಬಿಡುತ್ತೆ. ಯಾವ್ಯಾವ ರೀತಿ ಛಂದಸ್ಸುಗಳಿದೆ ಹಾಗಾದರೆ ನಮ್ಗೆ ಇಲ್ಲಿ ಅಂತ ಹೇಳಿದ್ರೆ, ಮಾತ್ರಾಗಣನೂ ಕೂಡ ಇದೆ, ಹಾಗೆ ಅಕ್ಷರಗಣ ಕೂಡ ಇದೆ. ಮಾತ್ರಾಗಣದಲ್ಲಿ ಬರುವಂಥದ್ದು ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ, ಭಾಮಿನಿ ಷಟ್ಪದಿ ಇದೆ, ವಾರ್ಧಕ ಷಟ್ಪದಿ ಇದೆ, ಕಂದ ಪದ್ಯ ಇದೆ. ಹಾಗಾದರೆ ನಮಗೆ ಅಕ್ಷರಗಣದಲ್ಲಿ ಬರುವಂಥದ್ದು ವೃತ್ತಗಳಿದೆ. ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ. ನಾವು ಈ 5ಕ್ಕೆ ಗಮನ ಕೊಟ್ಟರು ಸಾಕು ಮಕ್ಕಳ. ಯಾಕಂತ ಹೇಳಿದ್ರೆ ಪಠ್ಯಪುಸ್ತಕದಲ್ಲಿ ಏನಿದೆಯಲ್ಲ ನಾವು ಅದನ್ನು ಫಸ್ಟ್ ಕಲಿಯೋಣ. ಇನ್ನು ಉಳಿದಂಥ ವೃತ್ತಗಳಿಗೆ ನಾವೊಂದು ಸೂತ್ರವನ್ನು ಕಲ್ತ್ಕೊಂಡು ನೆನಪಿನಲ್ಲಿ ಇಟ್ಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಅದರ ಆಧಾರದ ಮೇಲೆ ನಾವು ಅದಕ್ಕೆ ಉತ್ತರವನ್ನು ಬರೀತಾ ಹೋಗ್ಬೋದು ಮಕ್ಕಳ. ಭಾಮಿನಿ ಷಟ್ಪದಿ ಯಾವ ಪದ್ಯದಲ್ಲಿ ಬಂದಿದೆ? ಕೌರವೇಂದ್ರನ ಕೊಂದೆ ನೀನು ಆ ಪದ್ಯದಲ್ಲಿ ಇದೆ. ಕುಮಾರವ್ಯಾಸ ಕವಿ ಬರೆದಿರುವಂಥದ್ದು. ಎಷ್ಟು ಪದ್ಯಗಳಿದೆ? 10 ಪದ್ಯಗಳಿದೆ. ಪರೀಕ್ಷೆಯಲ್ಲಿ ಕೊಡುವಂಥದ್ದು ನಮಗೆ ಬರೀ 3 ಸಾಲುಗಳು ಮಾತ್ರ. ಅದು 6 ಸಾಲಿನ ಪದ್ಯಗಳು, ಷಟ್ಪದಿ ಪದ್ಯಗಳು. ನಮಗೆ ಪರೀಕ್ಷೆಯಲ್ಲಿ ಬರುವಂಥದ್ದು 3 ಸಾಲುಗಳನ್ನ ಮಾತ್ರ ಕೊಡುವಂಥದ್ದು. ಈ 10 ಪದ್ಯಗಳಿದೆ. ವಾರ್ಧಕ ಷಟ್ಪದಿ ವೀರಲವ ಪದ್ಯದಲ್ಲಿದೆ, ಲಕ್ಷ್ಮೀಶ ಕವಿ ಬರೆದಿರುವಂಥದ್ದು. ಇಲ್ಲಿ 4 ಪದ್ಯಗಳು ಬರುತ್ತೆ. ಇಲ್ಲೂ ಕೂಡ ನಮಗೇನಾದರೂ ಪರೀಕ್ಷೆಯಲ್ಲಿ ಬರೋದಾದರೆ 3 ಸಾಲುಗಳನ್ನು ಮಾತ್ರ ಕೊಡುವಂಥದ್ದು. ಕಂದ ಪದ್ಯ ಮಕ್ಕಳ ಚಲಮನೆ ಮೆರವೆ ಮಲ್ಲಿದೆ, 4 ಪದ್ಯ ಇದೆ. ಹಾಗೆ 2 ಗದ್ಯ ಭಾಗದಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಒಂದು ವೃಕ್ಷ ಸಾಕ್ಷಿನಲ್ಲಿ 1 ಪದ್ಯ ಇದೆ. ಹಾಗೆ ಕೆಮ್ಮನೆ ಮೀಸೆ ಹೊತ್ತೇನೆ ಪದ್ಯ ಭಾಗದಲ್ಲೂ ಕೂಡ 1 ಪದ್ಯವನ್ನು ನಾವು ನೋಡ್ತೀವಿ. ಒಟ್ಟು 6 ಪದ್ಯಗಳಿದೆ. ಇದಿಷ್ಟು ಕೂಡ ಈಗ ಮಾತನಾಡಿದ್ದು ಮಾತ್ರಾಗಣಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳೇ. ಹೇಗಿದೆನ ನಾವು ನೆನಪಲ್ಲಿ ಇಟ್ಕೊಳ್ಳುವಂಥದ್ದು, ಇದ್ರ ಕಡೆ ಒಂಚೂರು ಗಮನ ಕೊಡೋಣ. ನಾವು ಇಲ್ಲಿ ಪರೀಕ್ಷೆಗೆ ಬರುವಂಥದ್ದು ಬರೀ 3 ಸಾಲುಗಳಿದೆ. ಇದಕ್ಕೆ ನಾವು ಒಂದು ಸಮಯ ನಿಗದಿ ಮಾಡ್ಕೊಳ್ಳೋಣ. 3 ಅಂಕಗಳಿದೆ ಇಲ್ಲಿ. 3 ಅಂಕ ಹೇಗೆ ವಿಭಾಗ ಆಗುತ್ತೆ ಅಂತ ಹೇಳಿದ್ರೆ, ನೀವು ಪ್ರಸ್ತಾರ ಹಾಕ್ತಿರಲ್ಲ, ಲಘು ಗುರು ಗುರುತಿಸ್ತಿರಲ್ಲ ಮಕ್ಕಳ, ಅದಕ್ಕೆ 1 ಅಂಕ ಬರ್ತದೆ. ಮತ್ತು ಅದನ್ನು ಗಣ ವಿಭಾಗ ಮಾಡ್ತೀವಲ್ಲ, ಈಗ ಭಾಮಿನಿ ಷಟ್ಪದಿ ಆದರೆ 3 4 3 4. ನಿಮಗೆ ಕಣ್ಮುಂದೆ ಯಾವಾಗಲೂ ಆ ಪಿಕ್ಚರ್ ಬರಬೇಕು. 3 4 3 4. ಮತ್ತೆ 2ನೇ ಸಾಲು 3 4 3 4. 3ನೇ ಸಾಲಲ್ಲಿ ಅದು 3 4 3 4 3 4 3 ಸಲ ಬಂದು ಕಡೆಗೆ ಗುರು ಬರುತ್ತೆ. ಹೀಗೆ ನೀವು ಗಣವನ್ನು ವಿಭಾಗ ಮಾಡಿ ಅದರದ್ದು ಮೇಲೆ ಆ ಗಣದ ಸಂಖ್ಯೆನೂ ಕೂಡ ಬರೀಬೇಕು. 3 4 3. ಅದಕ್ಕೆ 1 ಅಂಕ ಇದೆ. ಹಾಗೆ ಛಂದಸ್ಸಿನ ಹೆಸರು ಬರೀಬೇಕು. ಛಂದಸ್ಸಿನ ಹೆಸರು ಬರೆಯುವಾಗ ಮಕ್ಕಳ ಬರೀ ಭಾಮಿನಿ ಷಟ್ಪದಿ ಅಂತ ಅಷ್ಟೇ ಬರೀಬಾರ್ದು. ಇದು ಮಾತ್ರಾಗಣ ಭಾಮಿನಿ ಷಟ್ಪದಿ ಅಂತಲೇ ಬರೀಬೇಕು. ಹೀಗೆ ನಾವು ಇದನ್ನು ಇಷ್ಟನ್ನು ಕೂಡ ನೆನಪಿಟ್ಕೊಳ್ಳೋಣ. ಹಾಗಾದ್ರೆ ಇದನ್ನು ಎಷ್ಟು ನಿಮಿಷದಲ್ಲಿ ಬರೀತಾ ಹೋಗ್ಬೋದು? ಪ್ರತಿ ಛಂದಸ್ಸಿಗೂ ಕೂಡ ನಾವು ಪ್ರತಿಯೊಂದು ಪದ್ಯಭಾಗವನ್ನು ಅಭ್ಯಾಸ ಮಾಡುವಾಗ ನೀವು ಇದು 3 ಅಂಕದ್ದಾಗಿರೋದ್ರಿಂದ ನೀವು ಇದಕ್ಕೆ 4 ನಿಮಿಷ ಕೊಟ್ಕೊಳ್ಳಿ ಮಕ್ಕಳ. 4 ನಿಮಿಷದಲ್ಲೇ ಮನೆಯಲ್ಲಿ ಬರೀ 3 ಸಾಲಿಗೆ, ಪೂರ್ಣ ಪದ್ಯ 6 ಸಾಲಿಗೆ ಹೇಳ್ತಿಲ್ಲ ನಾನು, ಬರೀ 3 ಸಾಲಿಗೆ ಒಟ್ಟು ಎಷ್ಟು ಬಂದಿದೆ? ಅಲ್ಲಿಗೆ 10 ಪದ್ಯ ಇದೆ ಭಾಮಿನಿ ಷಟ್ಪದಿನಲ್ಲಿ. ಅಂದರೆ ಅಲ್ಲಿಗೆ 20 ಆಯಿತು ಪರೀಕ್ಷೆಗೆ ಕೊಡುವಂಥ ದೃಷ್ಟಿಯಿಂದ. ಆ 20ನ್ನು ಕೂಡ ನೀವು 3 ನಿಮಿಷದಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು 1 ರೌಂಡ್ ನೀವು ಭಾಮಿನಿ ಷಟ್ಪದಿ ಎಲ್ಲ ಪದ್ಯಗಳನ್ನು ಕೂಡ ಕಲ್ತಾಗೆ ಆಗುತ್ತೆ. ಇದೇ ರೀತಿ ವಾರ್ಧಕ ಷಟ್ಪದಿನೂ ಕೂಡ ಕಲ್ತ್ಕೊಳ್ಳಿ. ಅದು 4 ಪದ್ಯ ಇದೆ. ಅದನ್ನು 4ನ್ನು 8 ಭಾಗ ಮಾಡ್ಕೊಳ್ಳಿ. ಅಂದರೆ 3 ಸಾಲದ 8 ಭಾಗ ಆಯಿತು. ಅದನ್ನು ಕೂಡ 8 3 ಎಷ್ಟಾಗುತ್ತೆ? ಅಲ್ಲಿಗೆ 24 ನಿಮಿಷ ಸಮಯ ತಗೊಳ್ಳಿ. ಅದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕಂದ ಪದ್ಯಗಳು ತಗೊಳ್ಳಿ. ಕಂದ ಪದ್ಯ ಚಲಮನೆ ಮೆರವೆಮಲ್ಲಿ 4 ಪದ್ಯ, ವೃಕ್ಷ ಸಾಕ್ಷಿನಲ್ಲಿ 1 ಪದ್ಯ, ಕೆಮ್ಮನೆ ಮೀಸೆ ಹೊತ್ತಿನಲ್ಲಿ 1 ಪದ್ಯ. ಒಟ್ಟು 6 ಪದ್ಯಗಳಿದೆ. ಇಲ್ಲಿ ಕಂದ ಪದ್ಯ ನಮಗೆ 3 ಸಾಲು ಕೊಡೋಲ್ಲ ಮಕ್ಕಳ ಪರೀಕ್ಷೆಗೆ. ಕಂದ ಆದರೆ 4 ಸಾಲಿನ ಪದ್ಯ. ಅದು ಇಲ್ಲಿ ನಿಮಗೆ ಕೊಡುವಂಥದ್ದು ಪರೀಕ್ಷೆಗೆ 2ನೇ. ಹಾಗಾಗಿ ಈಗಿರುವಂಥ 6ನ ನಾವು ಈ 12ನಾಗಿ ವಿಭಾಗ ಮಾಡ್ಕೊಳ್ಳಿ. ಅಲ್ಲಿಗೆ ಅದು 3 ನಿಮಿಷದ ಥರ ಹಾಕ್ಕೊಳ್ಳಿ. ಅದನ್ನು ಕೂಡ ಅಭ್ಯಾಸ ಮಾಡ್ತಾ ಹೋಗಿ. ಇನ್ನು ನಮಗೆ ಮಾತ್ರಾಗಣ ಆದಮೇಲೆ ಬರುವಂಥದ್ದು ಅಕ್ಷರಗಣ. ಅಕ್ಷರಗಣದಲ್ಲಿ ನಮಗೆ ಈಗ 2 ವೃತ್ತಗಳು ನಮಗೆ ಆಲ್ರೆಡಿ ಪಠ್ಯಪುಸ್ತಕದಲ್ಲಿ ಬಂದಿದೆ. ಒಂದು ಉತ್ಪಲಮಾಲಾ ವೃತ್ತ, ಒಂದು ಚಂಪಕಮಾಲಾ ವೃತ್ತ. ಉತ್ಪಲಮಾಲಾ ವೃತ್ತ ಯಾವ್ಯಾವ ಪದ್ಯದಲ್ಲಿ ಇದೆ ನೋಡಿ. ವೃಕ್ಷ ಸಾಕ್ಷಿ ಗದ್ಯ ಭಾಗದಲ್ಲೂ ಕೂಡ 4 ಸಾಲು ಕೊಟ್ಬಿಟ್ಟಿದ್ದಾರೆ. ಚಲಮನೆ ಮೆರವಲ್ಲೂ ಕೂಡ 4 ಸಾಲು ಬಂದಿದೆ. ಒಟ್ಟು 8 ಸಾಲುಗಳಿದೆ.
ಈ 8 ಸಾಲುಗಳನ್ನು ಮಕ್ಕಳ ನೀವು ಬರೆದು ಅಭ್ಯಾಸ ಮಾಡಿ. ಒಂದೊಂದು ಸಾಲಿಗೂ ಕೂಡ ನೀವು 3 ನಿಮಿಷನೇ ತಗೊಳ್ಳಿ. ಯಾಕಂತ ಹೇಳಿದ್ರೆ ಇದಕ್ಕೆ ಇದು ಅಕ್ಷರಗಣ ಆಗಿರೋದ್ರಿಂದ ಯಮಾತ ರಾಜ ಬಾನ ಸೆಲಗಂ ಬರ್ಕೋಬೇಕು. ಗಣಗಳ 3 ಅಕ್ಷರಗಳಿಗೆ ಗಣ ವಿಭಾಗ ಮಾಡಬೇಕು. ಆಮೇಲೆ ಗಣ ಯಾವುದು ಅಂತ ಗುರುತಿಸ್ಬೇಕು, ಕೆಳಗಡೆಗೆ ಬರಿಬೇಕು, ಅದರದ್ದು ಯಾವ್ಯಾವ ಗಣಗಳು ಬಂದಿದೆ ಅಂತ ಹೇಳಿ, ಯಾವ ವೃತ್ತ ಇದು ಅಂತ ಹೇಳಿಬಿಟ್ಟು ಬರೀತಾ ಹೋಗಬೇಕು. ಹೀಗೆ ಇದನ್ನು ಅಭ್ಯಾಸ ಮಾಡ್ತಾ ಹೋಗಿ. ಇದಕ್ಕೂ ಕೂಡ 3 ನಿಮಿಷನೇ ಹಾಕೊಳ್ಳಿ ಮಕ್ಕಳ. ಇನ್ನು ಚಂಪಕಮಾಲಾ ವೃತ್ತ ಇದೆಯಲ್ಲ, ಇದು ಎಲ್ಲಿ ಬಂದಿದೆ? ಇದು ನಮಗೆ ಚಂಪಕಮಾಲಾ ವೃತ್ತ ಹೇಳಿ ನೋಡೋಣ. ಯಾವ ಪದ್ಯದಲ್ಲಿದೆ ಚಂಪಕಮಾಲಾ ವೃತ್ತ? ನಮಗೆ ನೆನಪು ಮಾಡಿಕೊಂಡ್ರೆ ಎಲ್ಲಿದೆ ಅಂತ ಹೇಳಿ. ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯ ಭಾಗದಲ್ಲಿ ಇದೆ ಮಕ್ಕಳ. ಹೀಗೆ ನೀವು ನೆನಪಿನಲ್ಲಿ ಇಟ್ಕೊಂಡು ಎಲ್ಲವನ್ನು ಕೂಡ ಅಭ್ಯಾಸ ಮಾಡ್ತಾ ಹೋಗಿ. ಇವಾಗಿಂದನೇ ಪರೀಕ್ಷೆ ಹತ್ತಿರ ಬರ್ತಾ 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 ನಿಮಗೆ ಅಯ್ಯೋ ನಂಗೆ ಇನ್ನೂ ಪ್ರಸ್ತಾರ ಹಾಕಕ್ಕೆ ಬರಲಿಲ್ಲ, ಇದು ಯಾವುದು ಅಂತ ಗೊತ್ತಾಗ್ತಿಲ್ಲ, ಹೀಗೆಲ್ಲ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಮಕ್ಕಳು ಹೇಳೋದು, ಯಾವಾಗಲೂ ಕೂಡ ಸಿದ್ಧತೆ ಅನ್ನುವಂಥದ್ದು ನಿಮಗೆ ಪರೀಕ್ಷಾ ಭಯವನ್ನು ದೂರ ಮಾಡ್ತಾ ಹೋಗುತ್ತೆ. ಇವಾಗಿಂದನೇ ನೀವು ಅದಕ್ಕೆ ಸಮಯವನ್ನು ಕೊಡ್ತಾ ಹೋದರೆ ಮಕ್ಕಳ, ನೀವು 1.5 2 ಗಂಟೆ ಸಮಯದಲ್ಲಿ ಎಲ್ಲ ಛಂದಸ್ಸನ್ನು ಕೂಡ ನೀವು, ಅದು ಮಾತ್ರಗಣ ಆಗಿರ್ಬೋದು, ಅಕ್ಷರಗಣ ಆಗಿರ್ಬೋದು, ಅಥವಾ ಅದು ಷಟ್ಪದಿಗಳಾಗಿರ್ಬಹುದು, ಅಥವಾ ವೃತ್ತಗಳಾಗಿರ್ಬೋದು, ಎಲ್ಲವನ್ನು ಕೂಡ ನೀವು ಕಲ್ತ್ಕೊಳ್ಬೋದು. ಈಗಿಂದ ನೀವು ಪ್ರಯತ್ನ ಮಾಡಿದ್ರೆ ಯಾವುದು ಕೂಡ ನಿಮಗೆ ಕಷ್ಟ ಆಗಲ್ಲ. ಆದರೆ ಲಾಸ್ಟಲ್ಲಿ ಏನಾದರೂ ನಿಮಗೆ ಇಲ್ಲ ನನಗೆ ಅಕ್ಷರಗಣ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಅಂತಲೇ ನಿಮಗೆ ಚಲಮನೆ ಮೆರವೆ ಪದ್ಯ ಇದೆಯಲ್ಲ ಮಕ್ಕಳ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದೊಂದೇ ಪದ್ಯನ ನೀವು ಕಂಠಪಾಠ ಪದ್ಯವನ್ನು ಹೇಗೆ ಕಲಿತಿರಲ್ಲ ಹಾಗೆ ಕಲ್ತ್ಕೊಂಡ್ಬಿಡಿ. ಗುರು 1 7 ಉತ್ಪಲಂ, ಗುರು ಮೊದಲ್ 3 ಶಾರ್ದೂಲಂ, ಗುರು 4 ಆಗಿರಲಂತೂ ಸ್ತ್ರಗ್ಧರೆ, ಲಘುದ್ವಂದ್ವಂ ಗುರು ದ್ವಂದ್ವಂ ಆಗಿರೆ ಮತ್ತೆ ಬಾ, ಲಘುದ್ವಯಂ ತ್ರಿಗುರುವಿಂದಕ್ಕೂ ಮಹಾಸ್ತ್ರಗ್ಧರ, ಹರಿಣಾಕ್ಷಿ ಲಘು 4 ಚಂಪಕಂ ಇವಾರುಂ ಖ್ಯಾತ ಕರ್ನಾಟಕಂ. ನಿಮಗೆ ಇದೊಂದೇ 4 ಸಾಲಿನ ಪದ್ಯವನ್ನು ನೀವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳ, ಬ್ಯಾಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ ಅಲ್ಲದೆ ಬೇರೆ ಇನ್ಯಾವುದೇ ವೃತ್ತಗಳನ್ನ ಕೊಟ್ಟಿದ್ರೂ ಕೂಡ ನೀವು ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಗುರು ಫಸ್ಟ್ ಬಂದಿದೆಯಾ ಉತ್ಪಲಮಾಲಾ ವೃತ್ತ, ಫಸ್ಟೇ ಗುರು ಬಂದಿದೆಯಾ ಉತ್ಪಲಮಾಲಾ, ಇದಾಗಲೇ ಅಭ್ಯಾಸ ಮಾಡಿದ್ದೀರಾ, ಪಠ್ಯಪುಸ್ತಕದಲ್ಲಿ ಬಂದಿದೆ. ಗುರು ಮೊದಲೇ 3 ಗುರುಗಳು ಬಂದುಬಿಟ್ಟಿದ್ರೆ, ಅಂದರೆ 3 ಗುರು ಚಿಹ್ನೆಗಳು ಬಂದರೆ ಅದು ಯಾವುದಾಗಿರುತ್ತೆ? ಅದು ಶಾರ್ದೂಲ ಆಗಿರುತ್ತೆ. ಗುರು 4 ಆಗಿದ್ದರೆ, ಅಂದರೆ 4 ಗುರು ಫಸ್ಟೇ ಬಂದಿದ್ದರೆ ಅದೇನಾಗಿರುತ್ತೆ? ಸ್ತ್ರಗ್ಧರ ವೃತ್ತ ಆಗಿರುತ್ತೆ. ಲಘು 2 ಗುರು 2 ಬಂದಿದ್ದರೆ ಅದ್ಯಾವುದಾಗಿರುತ್ತೆ? ಮತ್ತೆ ವಿಕ್ರೀಡಿತ ಆಗಿರುತ್ತೆ. 2 ಲಘು 3 ಗುರು ಬಂದಿದ್ದರೆ ಅದು ಮಹಾಸ್ತ್ರಗ್ಧರ ಆಗುತ್ತೆ. ಹೀಗೆ 4 ಲಘುಗಳು ಬಂದರೆ ಅದು ಚಂಪಕಮಾಲಾ ವೃತ್ತ ಆಗುತ್ತೆ. ಈ ಒಂದು ಪದ್ಯವನ್ನು ನೀವು ಕಂಠಪಾಠ ಮಾಡಿ ಇಟ್ಕೊಂಡ್ರೆ ಚಲಮನೆ ಮೆರವಂ ಪದ್ಯ ಭಾಗದಲ್ಲಿ ಇದೆ. ಇದು ನಿಮಗೆ ಪರೀಕ್ಷೆಯಲ್ಲಿ ಈ 2 ವೃತ್ತಗಳಲ್ಲದೆ ಬೇರೆ ಯಾವುದೇ ವೃತ್ತಗಳು ಬಂದರೂ ಕೂಡ ನೀವು ಉತ್ತರ ಬರೀತೀರ ಮಕ್ಕಳ. ಒಂದು ಸ್ವಲ್ಪ ನೀವು ಕಲಿಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈಗ ನಿಮ್ಮ ಶ್ರಮವನ್ನು ಕೇಳ್ತಾ ಇದೆ. ಯಾವುದೂ ಕೂಡ ಮಕ್ಕಳ ಸುಲಭವಾಗಿ ಸಿಗುವಂಥದ್ದಲ್ಲ ಅಲ್ವಾ? ಹಾಗಾಗಿ ನೀವು ಇವಾಗಿಂದ ಪ್ರಯತ್ನ ಪಟ್ಟರೆ ಇದರಲ್ಲಿ 3 ಅಂಕಗಳಿಗೆ 3 ಅಂಕಗಳನ್ನು ಕೂಡ ಪಡ್ಕೊಳ್ತೀರಾ. ಯಾರು ಕೂಡ ನನಗೆ ಛಂದಸ್ ಕಷ್ಟ ಅಂತ ಹೇಳುವಾಗೇ ಇಲ್ಲ. ಹಾಗಾದರೆ ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಯ ವಿಭಾಗದಲ್ಲಿ 3 ಅಂಕಗಳನ್ನು ಖಂಡಿತವಾಗಿ ಪಡ್ಕೊಳ್ತೀರಾ ಅಲ್ವಾ? ಈಗಿಂದ ಅಭ್ಯಾಸ ಮಾಡಿ ಎಲ್ಲರೂ 3 ಅಂಕಗಳನ್ನ ಪಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ಪ್ರಶ್ನೆ ಸಂಖ್ಯೆಯಲ್ಲಿ. ಧನ್ಯವಾದಗಳು.